ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೌಜನ್ಯ ಹರ್ಷ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಇವರು ಬಹುಶಃ ಯಾರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿಯವರು, ರಾಜಸ್ಥಾನದ ಕಾಂಗ್ರೆಸ್ ರಾಜ್ಯಸಭಾ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ. ಈಗ್ಯಾಕೆ ಇವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ಕೊಂಡ್ರ? ಅದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಇವರು ಅಫಿಡವಿಟ್ನಲ್ಲಿ ಸಲ್ಲಿಸಿರೋ ಆಸ್ತಿ ಮೊತ್ತ. ಮೊನ್ನೆಯಷ್ಟೇ ಜಯಾ ಬಚ್ಚನ್ ಸಲ್ಲಿಸಿದ ರಾಜ್ಯಸಭಾ ಚುನಾವಣೆಯ ನಾಮಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಆಸ್ತಿ ಮೊತ್ತ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಅಮಿತಾಬ್ ಬಚ್ಚನ್ ಹಾಗೂ ಅವರ ಕುಟುಂಬದ ಒಟ್ಟು ಆಸ್ತಿಯ ಮೊತ್ತ 1578 ಕೋಟಿ ಇದೆ ಅಂತ ಅದರಲ್ಲಿ ಉಲ್ಲೇಖ ಆಗಿತ್ತು. ಇದೀಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅದೊಂದು ವಿಚಾರದಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಅದೇನು ಅಂದ್ರ, ಇವರಿಗೆ ಭಾರತದಲ್ಲಿ ಸ್ವಂತ ಮನೆ ಇಲ್ಲ ಹಾಗೂ ಇವರ ಬಳಿ ಸ್ವಂತ ಕಾರು ಕೂಡ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಖಾತೆ ಕೂಡ ಇಲ್ಲ. ಹೌದು, ನಾವು ಹೇಳಿದ್ದು ಸತ್ಯ. ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ಸೋನಿಯಾ ಗಾಂಧಿ ಸಖತ್ ಸಿಂಪಲ್ ಲೈಫ್ ಲೀಡ್ ಮಾಡ್ತಾರೆ. ಇವರು 1964ರಲ್ಲಿ ಸಿಯೆನಾದಲ್ಲಿ ಇನ್ಸ್ಟಿಟ್ಯೂಟೋ ಸ್ಯಾಂಟಾ ತೆರೇಸಾದಿಂದ ಇಂಗ್ಲಿಷ್ ಮತ್ತು ಫ್ರೆಂಚ್ನಲ್ಲಿ 3 ವರ್ಷಗಳ ವಿದೇಶಿ ಭಾಷಾ ಕೋರ್ಸ್ ಅನ್ನ ಪೂರ್ಣಗೊಳಿಸ್ತಾರೆ. 1965ರಲ್ಲಿ ಇವರು ಕೇಂಬ್ರಿಡ್ಜ್ನ ಲೆನಾಕ್ಸ್ ಕುಕ್ ಸ್ಕೂಲ್ನಿಂದ ಇಂಗ್ಲಿಷ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾರೆ. ಈ ಬಗ್ಗೆ ಅವರು ರಾಜ್ಯಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಿದ್ರೆ ಸೋನಿಯಾ ಗಾಂಧಿ ಎಲ್ಲಿ ಎಷ್ಟು ಆಸ್ತಿ ಹೊಂದಿದ್ದಾರೆ ಅಂತ ನೋಡೋದಾದ್ರೆ, ಸೋನಿಯಾ ಗಾಂಧಿ ಒಟ್ಟು ಆಸ್ತಿ ಮೊತ್ತ 12 ಕೋಟಿ. ಇವರು ಭಾರತದಲ್ಲಿ ಸ್ವಂತ ಮನೆ ಹೊಂದಿಲ್ಲ ಹಾಗೂ ಭಾರತದಲ್ಲಿ ಯಾವುದೇ ಆಸ್ತಿಯನ್ನ ಹೊಂದಿಲ್ಲ. ಬದಲಾಗಿ ಇಟಲಿಯಲ್ಲಿ ಸೋನಿಯಾ ಗಾಂಧಿಗೆ ಪೂರ್ವಿಕರ ಆಸ್ತಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇವರಿಗೂ ಕೂಡ ಪಾಲಿದೆ. ಅದರ ಬೆಲೆ 26 ಕೋಟಿಗೂ ಹೆಚ್ಚು ಬೆಲೆ ಬಾಳಲಿದ್ಯಂತೆ. ಇನ್ನು ಸೋನಿಯಾ 88 ಕೆಜಿ ಬೆಳ್ಳಿ, 1267 ಗ್ರಾಂ ಚಿನ್ನ ಹಾಗೂ 90,000 ನಗದನ್ನ ಹೊಂದಿದ್ದಾರಂತೆ. ಹಾಗೂ ಡೇರಾ ಗ್ರಾಮದಲ್ಲಿ 7529.28 ಚದರ ಮೀಟರ್ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. ಇನ್ನು ಇವರ ಆದಾಯವನ್ನ ಸಂಸದರ ವೇತನ, ರಾಯಧನ ಆದಾಯ, ಬಂಡವಾಳ ಲಾಭ ಇತ್ಯಾದಿ ಎಂದು ಅಫಿಡವಿಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸೋನಿಯಾ ಗಾಂಧಿ 2019ರಲ್ಲಿ ಆಗಿದ್ದ ಚುನಾವಣೆಯ ವೇಳೆ ಬಹಿರಂಗಪಡಿಸಿದ್ದ ಅಫಿಡವಿಟ್ನಲ್ಲಿ 11.82 ಕೋಟಿ ಇತ್ತು. ಒಟ್ನಲ್ಲಿ ದೇಶಾದ್ಯಂತ ಇಷ್ಟೆಲ್ಲ ಸದ್ದು ಮಾಡಿರೋ ಕಾಂಗ್ರೆಸ್ ನಾಯಕಿ ಭಾರತದಲ್ಲಿ ಮನೆ ಹೊಂದಿಲ್ಲ, ಸ್ವಂತ ಕಾರನ್ನ ಕೂಡ ಹೊಂದಿಲ್ಲ, ವೈಯಕ್ತಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಖಾತೆಯನ್ನ ಕೂಡ ಹೊಂದಿಲ್ಲ ಅನ್ನೋದು ನಂಬಲಾರದ ಸಂಗತಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.